ಓಂ ಸಂಭೋಗ ಪ್ರಾಪ್ತಿರಿತಿ ಚೇನ್ನ ವೈಶೇಷ್ಯಾತ್ ಓಂ ಸರ್ವಜ್ಞಾಲ್ಪಜ್ಞತಾ ಭೇದಾತ್ ಸರ್ವಶಕ್ತ್ಯಲ್ಪಶಕ್ತಿತಃ ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಂ ಸಂಭೋಗೋ ನೇಷಜೀವಯೋಃ ಇತಿ ಉಕ್ತಂ ಗರುಡಪುರಾಣೆ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ 71ನೇ ಗದ್ಯ ಭಾಗ. ಏತೇನ ಸರ್ವಗೋ ವಿಷ್ಣು ರೀತಿ ವಚನೇನೈವ, ವಿಷ್ಣುವು ಸರ್ವಗತನಾಗಿದ್ದಾನೆ ಅಂತ ಈ ಒಂದು ಮಾತನ್ನು ಹೇಳಿದ್ರಿಂದನೇ ತತ್ರ ತತ್ತಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕಃ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಒಂದು ಅನುವ್ಯಾಖ್ಯಾನದಲ್ಲೂ ಬಂದಿದೆ. ಹಾಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಬಂದಿದೆ ಈ ಒಂದು ಮಾತು. ಮುಂದೆ 2ನೇ ಅಧ್ಯಾಯದ 3ನೇ ಪಾದದಲ್ಲಿ ಇಲ್ಲಿ ಒಂದು ಕಡೆ ಬರ್ತದೆ. ಅಲ್ಲಲ್ಲಿ ಇರುವಂತಹ ಆಯಾ ವ್ಯಕ್ತಿ ಮತ್ತು ಸ್ಥಳಗಳಲ್ಲಿ ವಸ್ತುಗಳಲ್ಲಿ ಇರುವಂತಹ ಭಗವಂತ ತತ್ತಚ್ಛಕ್ತಿ ಪ್ರಬೋಧಕ, ಅಲ್ಲಲ್ಲಿರುವಂತಹ ಶಕ್ತಿಯನ್ನು ಕೂಡ ಪ್ರಚೋದಿಸ್ತಾನೆ. ಮತ್ತೆ ಏಕೈವ ಮಹಾಶಕ್ತಿ, ಮುಂದಿನ ವಾಕ್ಯ ಈ ತರ ಇದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಂತೂ ಹೀಗಿದೆ, ಅನುವ್ಯಾಖ್ಯಾನದಲ್ಲಿ ಮತ್ತೇನು ಬೇರೆ ಇದೆ ನೋಡೋಣ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇತ್ಯಾದ್ಯನು ಭಾಷ್ಯೋಕ್ತ ರೀತ್ಯ ಅಂತ ಹೇಳ್ತಾ ಇದ್ದಾರೆ ಅನುವ್ಯಾಖ್ಯಾನದಲ್ಲಿ ಅಂತ. ಏಕೈವ ಮಹಾವಿಷ್ಣು, ಇವನೊಬ್ಬನೇ ಕುರುತೆ ಸರ್ವಂ, ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡ್ತಾನೆ ಅಂತ ಈ ತರ ಹೇಳಿದ್ದಾರೆ. ಆದ್ರಿಂದ ಸರ್ವಗತತ್ವಸ್ಯ ಸರ್ವ ತತ್ತಚ್ಛಕ್ತಿ ಪ್ರಬೋಧನಾರ್ಥತ್ವಾತ್. ಸರ್ವಗತ ಅಂದ್ರೆ ಏನರ್ಥ? ಸುಮ್ಮನೆ ಅಲ್ಲಿ ಇದ್ದಿರೋದಂತ ಅಷ್ಟೇ ಅರ್ಥ ಅಲ್ಲ, ಬೇರೆ ಯಾವ ಪ್ರಯೋಜನಕ್ಕೆ ಬರದೆ ವ್ಯರ್ಥವಾಗಿ ಅಲ್ಲಿರೋದಂತ ಅರ್ಥ ಅಲ್ಲ. ಹಾಗೆ ಆಕಾಶ ಎಲ್ಲ ಕಡೆನೂ ಇದ್ದೇ ಇದೆ, ಅದಲ್ಲ. ತತ್ತಚ್ಛಕ್ತಿ ಪ್ರಬೋಧನಾರ್ಥತ್ವಾತ್. ಆ ಸರ್ವಗತತ್ವ ಇರುವುದು ಯಾತಕ್ಕೆ ಅಂದ್ರೆ ಅಲ್ಲಲ್ಲಿ ಇದ್ದು ಆಯಾ ಆಯಾ ವಸ್ತುವಿನ ವ್ಯಕ್ತಿಗಳ ಶಕ್ತಿಯನ್ನ ಪ್ರಚೋದನೆ ಮಾಡುವುದಕ್ಕಾಗಿ. ಇದು ಪ್ರಬೋಧನಾರ್ಥತ್ವಾತ್ ಅಂದ್ರೆ, ಅರ್ಥ ಅಂದ್ರೆ ಇಲ್ಲಿ ಪ್ರಯೋಜನ ಅಂತ ನಾವು ತಿಳ್ಕೋಬೇಕು. ಆಯಾ ವಸ್ತುಗಳಲ್ಲಿ ಆಯಾ ವ್ಯಕ್ತಿಗಳಲ್ಲಿ ಇರುವ ಶಕ್ತಿಯನ್ನ ಪ್ರಚೋದಿಸಲಿಕ್ಕಾಗಿಯೇ ಭಗವಂತ ಅಲ್ಲಿರ್ತಾನೆ. ಅರ್ಥ ಅಂದ್ರೆ ಪ್ರಯೋಜನ ಅಂತ ಬರ್ಕೊಳ್ಳಿ. ಆದ್ರಿಂದ ಸಾಮರ್ಥ್ಯಾತಿಶಯೇನ, ಅವನಿಗಂಥ ಭಗವಂತನಿಗೆ ಅದ್ಭುತವಾದ ಸಾಮರ್ಥ್ಯ ಇದೆ, ಎಲ್ಲಾ ಕಡೆ ಇರುವ ಸಾಮರ್ಥ್ಯ ಇದೆ, ಆಯಾ ವಸ್ತುಗಳನ್ನ ವ್ಯಕ್ತಿಗಳನ್ನ ಪ್ರಚೋದಿಸುವ ಸಾಮರ್ಥ್ಯ ಇದೆ. ಆದ್ರಿಂದ ಜೀವ ಸಮಾನ ಭೋಗ ಪ್ರಾಪ್ತಿರಪಿ ಸಮಾಹಿತ ಧ್ಯೇಯಂ. ಆದ್ರಿಂದ ಜೀವನ ಜೊತೆಗೆ ಜೀವನ ದೇಹದಲ್ಲಿ ಅವನಿದ್ರೂ ಕೂಡ ಜೀವನಿಗೆ ಆಗುವಂತಹ ದುಃಖಾದಿಗಳ ಭೋಗ ಇವನಿಗೇನಾಗಬೇಕಾಗಿಲ್ಲ. ದುಃಖ ಅಂದೇನು ಅಂತ ಇವನಿಗೆ ಗೊತ್ತು, ಆದ್ರೆ ದುಃಖದ ಭೋಗ ಅವನಿಗೆ ಆಗೋದಿಲ್ಲ. ಹಾಗೆ ಇವನಿಗಾಗುವಂಥದ್ದೆಲ್ಲವೂ ಕೂಡ ಆ ಜೀವನಿಗೂ ಕೂಡ ಆಗೋದಿಲ್ಲ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಅತ್ರ ಸ ಇತ್ಯುಕ್ತಿ ಪೂರ್ವೋಕ್ತೇನ ಐಕ್ಯೋಕ್ತ್ಯರ್ಥ. ಲಿಂಗೈ ಸರ್ವೇ ಯುತ ಸಹಿ ಅಂತ ಆ ಅಣುಭಾಷ್ಯದ 1ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಸಹ ಅಂತ ಹೇಳ್ತಾರಲ್ಲ. ಸಹ ಅಂದ್ರೆ ಏನರ್ಥ ಅಂದ್ರೆ, ಹಿಂದೆ ಹೇಳಲ್ಪಟ್ಟಂಥ ಪ್ರಥಮಾಧ್ಯಾಯದ ಪ್ರಥಮ ಪಾದದಲ್ಲಿ ಹೇಳಲ್ಪಟ್ಟಂಥ ವಿಷ್ಣು ಏನಿದ್ದಾನೆ, ಆ ಪೂರ್ವೋಕ್ತನಾದಂತಹ ವಿಷ್ಣು, ಅಲ್ಲಿ ಬಂದಂತಹ ವಿಷ್ಣು ಇಲ್ಲಿ ಬಂದಂತಹ ವಿಷ್ಣು ಒಬ್ಬನೇ ಆಗಿದ್ದಾನೆ ಅಂತ ಒಂದು ಏಕವಾಕ್ಯತೆಯನ್ನು ನಾವು ಶಾಸ್ತ್ರಗಳಿಗೆ ತೋರಿಸುವ ಉದ್ದೇಶವಿದೆ. ಹೀಗದಕ್ಕೆ ಅರ್ಥ. ಪೂರ್ವೋಕ್ತೇನ ಪರಮಾತ್ಮನ, ಹಿಂದೆ ಹೇಳಲ್ಪಟ್ಟ ಪರಮಾತ್ಮನಿಂದ ಇಲ್ಲಿ ಹೇಳಲ್ಪಟ್ಟಂತಹ ಪರಮಾತ್ಮನಿಗೆ ಐಕ್ಯವಿದೆ ಅಂತ ಹೀಗೆ ಈ ತೋರಿಸಿದಂಗಾಗ್ತದೆ. ಹಿಂದೆ ವರ್ಣಿಸಲ್ಪಟ್ಟ ಪರಮಾತ್ಮನಲ್ಲಿಯೇ ಈ ಸರ್ವಗತತ್ವ ಎಂಬ ಲಿಂಗದ ಸಮನ್ವಯವನ್ನು ಕೂಡ ನಾವು ತೋರಿಸಿದಂತಾಯಿತು. ಇದಿಷ್ಟು ರಾಘವೇಂದ್ರ ಸ್ವಾಮಿಗಳ ಮಾತಿಗೆ ಅರ್ಥ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗಿದೆ ಪ್ರಶ್ನೆ, ಯಾಕೆ ಆ ಸೂತ್ರ ಹೊರಟಿದೆ ಅಂತ. ಜೀವ ಪರಯೋ ಏಕ ಶರೀರಸ್ಥತ್ವೇ ಸಮಾನುಭೋಗ ಪ್ರಾಪ್ತಿ ರೀತಿ ಚೇತ್ ಅಂತ ಪ್ರಶ್ನೆ. ಜೀವ ಮತ್ತು ಪರಮಾತ್ಮ ಇಬ್ರು ಕೂಡ ಒಂದೇ ಶರೀರದಲ್ಲಿದ್ದಾರೆ ಅಂತಾದ್ರೆ ಅವರಿಬ್ಬರಿಗೂ ಸಮಾನವಾದ ಭೋಗ ಆಗಬೇಕಲ್ಲ. ಇವನಿಗಾಗುವುದು ಅವನಿಗೆ, ಅವನಿಗಾಗುವುದು ಇವನಿಗೆ ಇತಿ ಚೇತ್ ನ, ಹಾಗಲ್ಲ. ಯಾಕಂದ್ರೆ ಸಾಮರ್ಥ್ಯ ವಿಶೇಷ್ಯಾತ್ ಅಂತ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಭಗವಂತನಿಗಿದೆ. ಇಲ್ಲಿದ್ದು ಕೂಡ ತನ್ನ ಭೋಗವನ್ನು ಜೀವನಿಗೆ ಕೊಡೋದಿಲ್ಲ, ಜೀವನ ದುಃಖ ಭೋಗವನ್ನ ತಾನು ಮಾಡೋದಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೇ ಭೋಗ ಅಂತಂದ್ರೆ ನೀಚೋಚ್ಯತಾಹಿ ದುಃಖಾದೇಹ ಭೋಗ ಇತ್ಯುಚ್ಯತೆ ಅಂತ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಮುಂದೆ ನರಕೇಪಿ ವಸನ್ನೀಶಃ ನಾಸೌ ದುಃಖ ಭುಗುಚ್ಯತೆ ನೀಚೋಚ್ಯತಾಹಿ ದುಃಖಾದೇಹೇ ಭೋಗ ಇತ್ಯುಚ್ಯತೆ. ಭಗವಂತನಿಗೆ ಜೀವನ ಶರೀರದಲ್ಲಿದ್ರೂ ಕೂಡ ಆ ದುಃಖದ ಭೋಗ ಇಲ್ಲ, ಆದ್ರೆ ದುಃಖದ ಜ್ಞಾನ ಇದೆ.
ಜ್ಞಾನ ಇದ್ದ ಮಾತ್ರಕ್ಕೆ ಭೋಗ ಬರಬೇಕು ಅಂತೇನಿಲ್ಲ. ಯಾಕೆಂದ್ರೆ ಜೀವನಲ್ಲಿ ಮಾತ್ರ ಇರುವುದಲ್ಲ, ಈ ಸಂಸಾರದಲ್ಲಿ ಬಿದ್ದು ಒದ್ದಾಡುವ ಎಲ್ಲಾ ಜೀವರಲ್ಲೂ ಅವನಿದ್ದಾನೆ. ಸಾತ್ವಿಕರಲ್ಲಿದ್ದಾನೆ, ರಾಜಸರಲ್ಲಿದ್ದಾನೆ, ತಾಮಸರಲ್ಲಿದ್ದಾನೆ. ನಾಳೆ ಆ ತಾಮಸರು ಹೋಗಿ ಅಂಧನ್ ತಮಸ್ಸಿನಲ್ಲಿ ಇದ್ದರೆ, ಅಥವಾ ಸಾತ್ವಿಕರೇ ರಾಜಸರೇ ತಾತ್ಕಾಲಿಕವಾಗಿ ಯಾವುದೇ ನರಕದಲ್ಲಿದ್ದರೂ ಕೂಡ ಅದರ ಎಲ್ಲಾದ್ರೂ ಜ್ಞಾನವೂ ಅವನಿಗಿದೆ. ನರಕದಲ್ಲಿ ಅವನಿದ್ದಾನಲ್ಲ ಸರ್ವವ್ಯಾಪ್ತ ಆದ್ಮೇಲೆ. ನರಕಪಿ ವಸನ್ ವಾಸ ಮಾಡ್ಕೊಂಡಿದ್ದಾನೆ. ಆದ್ರೆ ನಾಸವ್ ದುಃಖ ಭೋಗ, ಅವನಿಗೆ ದುಃಖದ ಭೋಗ ಆಗೋದಿಲ್ಲ. ದುಃಖ ಭೂಕ್ ಅಂತ ಅವನನ್ನು ಯಾರು ಕೂಡ ಹೇಳೋದಿಲ್ಲ. ಯಾಕೆಂದ್ರೆ ಈ ಸುಖವನ್ನು ಅನುಭವಿಸಿದಾಗ ಆತ್ಮನಲ್ಲಿ ಒಂದು ರೀತಿಯಾದ ಹಿಗ್ಗು, ಒಂದು ಎಕ್ಸ್ಪ್ಯಾನ್ಷನ್ ಆಗ್ತದೆ, ಅದನ್ನೇ ಭೋಗ ಅಂತಾರೆ. ಹಾಗೆ ದುಃಖವನ್ನು ಅನುಭವಿಸಿದಾಗ ಆತ್ಮನಲ್ಲಿ ಒಂದು ರೀತಿಯಾದಂತಹ ದುಃಖ, ಒಂದು ರೀತಿಯಾದಂತಹ ಕುಗ್ಗು, ಡಿಪ್ರೆಷನ್ ಆಗ್ತದೆ, ಅದನ್ನೇ ಸಂಕೋಚ ಆಗ್ತದೆ, ಅದನ್ನೇ ಭೋಗ ಅಂತ ಹೇಳೋದು. ಪರಮಾತ್ಮನಿಗೆ ಆ ಸುಖ ದುಃಖಗಳ ಜ್ಞಾನ ಇದ್ರೂ ಕೂಡ ಆ ಜೀವರ ಸುಖ ದುಃಖಗಳ ನಿಮಿತ್ತವಾಗಿ ಅವನಿಗೆ ಹಿಗ್ಗುವಿಕೆ ಕುಗ್ಗುವಿಕೆ ಆಗೋದಿಲ್ಲ. ಆದ್ರಿಂದ ಅವನಿಗೆ ಈ ದುಃಖದ ಭೋಗ ಇಲ್ಲ, ನರಕದ ಭೋಗವೂ ಇಲ್ಲ, ಅಂಧನ ತಮಸ್ಸಿನ ಭೋಗವೂ ಇಲ್ಲ, ಸಾಂಸಾರಿಕ ದುಃಖ ಭೋಗಗಳು ಕೂಡ ಅವನಿಗಿಲ್ಲ ಅಂತ. ಈಗ ನಾವು ಅದನ್ನ ಮುಂದೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಒಂದು ಶ್ಲೋಕ ಇದೆ, ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಸರಿ, ಉಕ್ತಂಚ ಗಾರುಡೆ, ಗರುಡ ಪುರಾಣ ಏನ್ ಹೇಳಿದೆ ಅಂದ್ರೆ, ಸರ್ವಜ್ಞ ಅಲ್ಪಜ್ಞತಾ ಭೇದಾತ್, ಇವರಿಬ್ಬರಿಗೂ ತುಂಬಾ ವ್ಯತ್ಯಾಸ ಇದೆ. ಪರಮಾತ್ಮ ಸರ್ವಜ್ಞ, ಇವನು ಅಲ್ಪಜ್ಞ. ಪರಮಾತ್ಮ ಸರ್ವಶಕ್ತಿ, ಇವನು ಜೀವ ಅಲ್ಪಶಕ್ತಿ. ಪರಮಾತ್ಮ ಸ್ವತಂತ್ರ, ಇವನು ಪರತಂತ್ರ. ಹೀಗೆ ವ್ಯತ್ಯಾಸಗಳಿರುವುದರಿಂದ ಈಶ ಜೀವಯೋಹೋ ನ ಸಂಭೋಗ, ಅವರಿಬ್ಬರಿಗೂ ಸಮಾನವಾದಂತಹ ಭೋಗ ಇಲ್ಲ ಅಂತ ಅದರ ಗರುಡ ಪುರಾಣದ ಮಾತು. ಇದು ಹೀಗೆ ಅಲ್ಲೇನು ಸಾಮರ್ಥ್ಯ ವೈಶೇಷ್ಯಾತ್ ಅಂತ ಬಂತು, ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಈಗ ಈ ನಾವು ನೋಡ್ತಿರುವಂತಹ ಗದ್ಯ ಭಾಗದಲ್ಲಿ ಸಾಮರ್ಥ್ಯಾತಿಶಯೇನ ಅಂತ ಹೀಗೆ ಕೊಟ್ಟಿದ್ದಾರೆ. ಮುಂದೆ ಇನ್ನೊಂದು ಅತೃತ್ವಾಧಿಕರಣ ಅಂತ ಇದೆ, 2ನೇ ಅಧಿಕರಣ. ಅಲ್ಲಿ ಏನ್ ಹೇಳ್ತಾರೆ ಅದನ್ನ ರಾಘವೇಂದ್ರ ಸ್ವಾಮಿ ತಿಳಿಸ್ತಾ ಇದ್ದಾರೆ 72ನೇ ಗದ್ಯ ಭಾಗದಲ್ಲಿ. ಈ ನನು ಅಥಾಪಿ ಯದುಕ್ತಂ ಸರ್ವಕರ್ತಾ ವಿಷ್ಣುರೇವೇತಿ ಅತ್ರ ಸರ್ವಸಂಬಂಧಿ ಜನ್ಮ ಸ್ಥಿತಿ ಲಯಕರ್ತೃತ್ವ ವಿಷ್ಣೋ ತದಯುಕ್ತಂ. ಹಿಂದೆ ನೀವು ಸರ್ವಕರ್ತಾ ವಿಷ್ಣುರೇವ ಅಂತ ಹೇಳಿದ್ರಲ್ಲ, ಆ ಸರ್ವಕರ್ತಾ ವಿಷ್ಣುರೇವ ಅಂತ ಹೇಳುವಾಗ ಸರ್ವಕರ್ತ ಅಂದ್ರೆ ಏನರ್ಥ? ಜಗತ್ತು ಎಲ್ಲದಕ್ಕೂ ಸಂಬಂಧಪಟ್ಟಂತ ಲಯ ಇತ್ಯಾದಿ ಎಲ್ಲವನ್ನೂ ಮಾಡುವವನು ಅಂತ ಅದರ ಅರ್ಥ ಆಗ್ತದೆ. ಆ ಲಯಕರ್ತೃತ್ವನೂ ಕೂಡ ನೀವು ಅಲ್ಲಿ ತೋರಿಸಿದಂತಾಯ್ತು. ಆದ್ರೆ ಈಗ ನಮ್ ಗಮನಕ್ಕೆ ಬಂದಿರುವಂತಹ ಒಂದು ವೇದವಾಕ್ಯ ಇದೆ. ಆ ವೇದವಾಕ್ಯಕ್ಕೆ ಅನುಸಾರವಾಗಿ ಅವನು ಲಯಕರ್ತೃತ್ವ ಅನ್ನೋದು ಅದಿತಿಗೆ ಕಂಡು ಬರ್ತಾ ಇದೆ. ಸರ್ವಂ ವಾ ಅತ್ತೀತಿ ತದ್ ಅದಿತೇಹೇ ಅದಿತಿತ್ವಂ ಇತಿ ಕಾಣ್ವಶ್ರುತವು, ಕಾಣ್ವ ಶಾಖೆಯ ಒಂದು ವೇದ ಭಾಗ ಇದು. ಕಾಣ್ವ ಶಾಖೆಯ ವೇದ ಭಾಗ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತೇ, ಅದೇನು ಬೇರೆ ಅಲ್ಲ. ಬೃಹದಾರಣ್ಯಕ ಉಪನಿಷತ್ತು ಅನ್ನೋದು ಶುಕ್ಲ ಯಜುರ್ವೇದದ ಮಾತು, ಅದಕ್ಕೆ ಅದನ್ನು ಕಾಣ್ವಶ್ರುತೆ ಅಂತ ಹೇಳಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದ 3:2-5 ಅಂತಿದೆ, ಆ ಭಾಗ ನಾವು ಮುಂದೆ ನೋಡ್ಬೇಕು. ಸ ಯಜ್ಞದೇವ ಅಸೃಜತ ತತ್ತದತ್ತು ಮಧ್ರಿಯತ ಸರ್ವಂ ವಾ ಅತ್ತೀತಿ ತದ್ ಅದಿತೇಹೇ ಅದಿತಿತ್ವಂ ಅಂತ ಆ ಬೃಹದಾರಣ್ಯಕದಲ್ಲಿ ಬಂದಿರೋದು. ಅದರಿಂದ ಕಾಣ್ವಶ್ರುತಿ ಅಂದ್ರೆ ಆ ಬೃಹದಾರಣ್ಯಕ ಉಪನಿಷತ್ ವಾಕ್ಯ. ಯಜ್ಞದೇವ ಅಸೃಜತ, ಅಲ್ಲಿ ವೇದವಾಕ್ಯ ಏನಿದೆ, ಏನೇನನ್ನ ಸೃಷ್ಟಿಸಿದನೋ ಅದೆಲ್ಲವನ್ನೂ ತಿನ್ನಲಿಕ್ಕೆ ತೊಡಗಿದ, ಪ್ರಾರಂಭಿಸಿದ. ಆದ್ರಿಂದ ಸರ್ವಂ ವಾ ಅತ್ತಿ, ಎಲ್ಲವನ್ನೂ ಅವನು ತಿಂತಾನಾದ್ರಿಂದ ಆ ಅದಿತಿಗೆ, ಅದಿತಿ ಶಬ್ದ ವಾಚ್ಯನಾದ ಪರಮಾತ್ಮನಿಗೆ ಅದಿತಿತ್ವ ಅನ್ನುವುದು ಉಪಪನ್ನ. ಇದು ಅದಿತೇಹೇ ತತ್ ಪ್ರತೀಯತೆ. ನನಗೆ ಓದ್ತಿದ್ದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ. ಅತೃತ್ವ ಎಂಬುದು ಅದಿತಿಗೆ, ದೇವಮಾತೆಯಾದ ಅದಿತಿಗೆ ತಿಳಿದು ಬಂತು. ಇತಿ ಕಾಣ್ವಶ್ರುತವು ಅಂತ ಇಲ್ಲಿ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಅದಿತೇಹೇ ಸರ್ವಾತೃತ್ವ ರೂಪ ಸರ್ವ ಸಂಹರ್ತೃತ್ವ ಉಕ್ತೆ. ಆದ್ರಿಂದ ನೀವು ವಿಷ್ಣುವನ್ನೇ ಸರ್ವಕರ್ತ ಸಂಹರ್ತ ಇತ್ಯಾದಿ ಎಲ್ಲದಿಂದಲೂ ಹೇಗೆ ಹೇಳ್ತೀರಿ, ಎಲ್ಲಾ ಗುಣವುಳ್ಳವನು ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರೆ, ಅತ್ತ ಇತ್ಯಾದಿ ಸೂತ್ರದ್ವಯಂ, ಅತ್ತ ಚರಾಚರ ಚರಾಚರ ಗ್ರಹಣಾತ್ ಅಂತ ಒಂದು ಸೂತ್ರ, ಪ್ರಕರಣಾಚ್ಯ ಅಂತ ಇನ್ನೊಂದು ಸೂತ್ರ, ಅವೆರಡೂ ಸೇರಿ ಅತೃತ್ವಾಧಿಕರಣ ಎಂಬ ಪ್ರಕರಣ, ಈ ಒಂದು ಅಧಿಕರಣ ತಯಾರಾಗಿದೆ. ಅದು
1ನೇ ಅಧ್ಯಾಯದ 2ನೇ ಪಾದದ 9 ಮತ್ತು 10ನೇ ಸೂತ್ರ. ನಾವು ಪ್ರಾಸಂಗಿಕವಾಗಿ ನೋಡೋಣ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳಲಿಲ್ಲ, ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅಲ್ಲ, ನೀವು ಪೂರ್ವಪಕ್ಷ ಮಾಡುವವರು ದೇವತೆಗಳ ತಾಯಿಯಾದ ಅದಿತಿಯು ಸರ್ವಸಂಹಾರಕಳು ಅಂತ ಪ್ರಶ್ನೆ ಮಾಡಿದ್ರಿ. ವಿಷ್ಣುವೇ ಹೇಗೆ ಸರ್ವಸಂಹಾರಕ ಆಗ್ತಾನೆ ಅಂತ. ಅಲ್ಲಿ ಸಹ ಅಂತ ಪುಲ್ಲಿಂಗ ಇರೋದನ್ನು ನೀವು ನೋಡ್ಲಿಲ್ವಲ್ಲ. ಪುಲ್ಲಿಂಗ ಇದ್ದ ಮೇಲೆ ಅದು ಅದಿತಿ ಪುಲ್ಲಿಂಗ ಶಬ್ದದಿಂದ ವಾಚ್ಯವಾಗುವುದು ಹೇಗೆ? ಆದ್ರಿಂದ ಇಲ್ಲಿ ಸಹ ಅದಿತಿ ಅಂತ ಸಹ ಯಜ್ಞದೇವ ಅಸರ್ಜತ ಅಂತ ಬಂದಿರುವುದರಿಂದ ವಿಷ್ಣುವನ್ನೇ ಅದಿತಿ ಅಂತ ನಾವು ಹೇಳಬೇಕು ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಯಾವ ಪೂರ್ವಪಕ್ಷದವರು ಹೇಳ್ತಾರೆ, ಅದು ಪುಲ್ಲಿಂಗ ಏನು ದೊಡ್ಡದಲ್ಲ. ಸಹ ಯಜ್ಞದೇವ ಅಸರ್ಜತ ಇತಿ ಪುಲ್ಲಿಂಗಂಚ, ಈ ಪುಲ್ಲಿಂಗವಾದರೂ ಪುಲ್ಲಿಂಗವನ್ನು ಸ್ತ್ರೀಗೆ ಹೇಳ್ಬೋದು, ಏನು ಕಷ್ಟ ಅಲ್ಲ. ಯಾಕೆಂದ್ರೆ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ಅಕ್ಷರ ಶಬ್ದವಾಚ್ಯಳಾದ ಕೂಟಸ್ಥ ನಿರ್ವಿಕಾರಳಾದ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯನ್ನ ಅಕ್ಷರ ಎಂಬುದಾಗಿ ಹೇಳ್ತಾರೆ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ಆದ್ರಿಂದ ಪುಲ್ಲಿಂಗ ಏನು ತಪ್ಪಲ್ಲ. ಸ್ತ್ರೀಗೆ ದೇವತೆಗಳ ಮಾತೆಯಾದ ಅದಿತಿಗೆ ಪುಲ್ಲಿಂಗ ಏನು ತಪ್ಪಲ್ಲ. ಇತ್ಯಾದಿವತ್ ಅಂತ ಪ್ರಶ್ನೆ ಬಂದ್ಬಿಡ್ತು. ಅತ್ರ ಉಚ್ಯತೆ, ಅದಕ್ಕೆ ಉತ್ತರ ರೂಪವಾಗಿ ಅತ್ತಾಚರಾಚರ ಗ್ರಹಣಾತ್ ಅಂತ ಸೂತ್ರವನ್ನ ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಸ್ತ್ರೀಗೂ ಪುಲ್ಲಿಂಗ ಶಬ್ದವನ್ನು ಹೇಳುವುದೇನು ತಪ್ಪಲ್ಲ. ಕೂಟಸ್ಥೋಕ್ಷರ ಉಚ್ಯತೆ ಅನ್ನುವಲ್ಲಿ ಅದು ಬಂದಿದೆ. ಅದಲ್ಲದೆ ನಾವು ಈಗ ಪೂರ್ವಪಕ್ಷದವರು ಆಚಾರ್ಯ ಮೇಲೆ ಆಕ್ಷೇಪ ಮಾಡ್ತಿದ್ದಾರಲ್ಲ, ಆಚಾರ್ಯರೇ ಹೇಳಿದ ಮಾತನ್ನ ಆಚಾರ್ಯರಿಗೆ ವಿರೋಧಿಯಾಗಿ ಒಂದನ್ನು ತಗೊಳ್ಬಹುದು. ಅದೇನಂದ್ರೆ ಪುಲ್ಲಿಂಗೇನೋಚ್ಯತೆ ಸ್ತ್ರೀಚ ಪುಂವಚ್ಛಕ್ತಿಮತಿ ಯದೆ ಅಂತ. ಸ್ತ್ರೀಯನ್ನು ಕೂಡ ಪುಲ್ಲಿಂಗದಿಂದ ಹೇಳಬಹುದಂತೆ. ಯಾವಾಗ ಹೇಳಬಹುದು ಅಂದ್ರೆ ಅವಳು ಪುರುಷನಷ್ಟೇ ಶಕ್ತಿಶಾಲಿ ಆದ್ರೆ ಆಗ ಅವಳನ್ನು ಪುಲ್ಲಿಂಗದಿಂದ ಹೇಳಬಹುದು. ಈ ಸ್ವಾರಸ್ಯ ಅಂದ್ರೆ ಕೂಟಸ್ಥೋಕ್ಷರ ಉಚ್ಯತೆ ಅನ್ನುವುದು ಕೂಡ ಲಕ್ಷ್ಮೀದೇವಿಯನ್ನೇ ಕುರಿತಾಗಿ ಹೇಳಿದ್ದು ಭಗವದ್ಗೀತಾದಲ್ಲಿ. ಪುಲ್ಲಿಂಗೇನೋಚ್ಯತೆ ಸ್ತ್ರೀಚ ಪುಂವಚ್ಛಕ್ತಿಮತಿ ಯದೆ ಅಂತ ಇದೇನು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲೂ ಬಂದಿದೆ, ಅದರ ಮೇಲೆ ಅದರ ಭಾಷ್ಯದಲ್ಲಿ ಬಂದಿದೆ. ಅಲ್ಲೂ ಲಕ್ಷ್ಮೀದೇವಿಯನ್ನು ಪುಲ್ಲಿಂಗದಲ್ಲಿ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಅವಳು ಪುರುಷನಷ್ಟೇ ಶಕ್ತಿಶಾಲಿನಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಸೋಹಂ ಪುತ್ರ ರೋದಂ ನ ರುದಂ, ಭಗವಂತನ 4 ಬಾಹುಗಳನ್ನ ನಾನು 4 ದಿಕ್ಕುಗಳಿಗೆ ಆಶ್ರಯ ಅಂತ ಉಪಾಸನೆ ಮಾಡಿದೆ. ಆದ್ರಿಂದ ನಾನು ಸಂಸಾರದ ದುಃಖವನ್ನು ಅನುಭವಿಸುವ ಪ್ರಸಂಗವೇ ಬರಲಿಲ್ಲ. ಸೋಹಂ ಸಹ ಅಹಂ ಅಂತ ಲಕ್ಷ್ಮೀದೇವಿ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಅದರಿಂದ ಪುಲ್ಲಿಂಗ ಏನು ದೋಷ ಅಲ್ಲ, ಅದಿತಿಗೆ ಪುಲ್ಲಿಂಗ ಇರಬಹುದು. ಅಂತೂ ಸರ್ವಾತೃತ್ವ ಸರ್ವಸಂಹಾರಕತ್ವ ಅನ್ನುವುದು ಅದಿತಿಗೆ ಬಂತು, ವಿಷ್ಣುವಿಗೆ ಹೇಗೆ ಬಂತು ಅಂತ ಪ್ರಶ್ನೆ ಸ್ಥಿರ ಆಯಿತು. ಆ ಕಾರಣದಿಂದ ಅದಕ್ಕೆ ಉತ್ತರ ರೂಪವಾಗಿ ಅತ್ತಾಚರಾಚರ ಗ್ರಹಣಾತ್ ಅನ್ನೋ ಸೂತ್ರ ಹೊರಟಿವೆ.